ಹಲೋ, ಏನು ಅಂತ ಸರ್ಪ್ರೈಸ್ ಆಗಿರಬೇಕಲ್ಲ. ಇದು ಕ್ಯಾಬೇಜು, ಕ್ಯಾರೆಟು, ಬೀನ್ಸು ಮತ್ತು ಆನಿಯನ್ನು ಇಷ್ಟನ್ನು ಚಿಕ್ಕ ಚಿಕ್ಕದಾಗಿ ಚಾಪರಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂದರೆ ಮೋಮೋಸ್ ಮಾಡ್ತಾಯಿದ್ದೀನಿ. ಮೈದಾಯಿಂದ ಅಲ್ಲ, ಗೋಧಿ ಹಿಟ್ಟಿಂದ. ಓಕೆ, ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋಣ. ಸೊ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ನಾರ್ಮಲ್ ಕಲಿಸ್ಕೊಳ್ಳಿ. ಬೇಕಂದರೆ ಒಂದು 3 ಸ್ಪೂನ್ ಕರ್ಡ್ ಹಾಕೋಬೋದು. ಇವತ್ತು ನಾವು ಯೂಸ್ ಮಾಡ್ತಾಯಿದ್ದೀವಿ ಹ್ಯಾಟ್ಸನ್ ಕರ್ಡ್. ಒಂಚೂರೇ, ಜಾಸ್ತಿ ಏನು ಬೇಡ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ನೋಡಿ, ನಾನು ಮಿಕ್ಸ್ ಮಾಡ್ಕೊಂಡಿರೋ ಕ್ಯಾಬೇಜ್, ಬೀನ್ಸ್, ಕ್ಯಾರೆಟ್ ಮತ್ತು ಆನಿಯನ್ ಇಷ್ಟು ಫುಲ್ ಗ್ರೈಂಡ್ ಆಗಿರುತ್ತೆ. ಮಕ್ಕಳು ಬಾಯಲ್ಲಿ ಆರಾಮಾಗಿ ಹೋಗುತ್ತೆ. ಸೊ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಚಪಾತಿ ಹಿಟ್ಟನ್ನ ಒಂದು ಸ್ವಲ್ಪ ಕರ್ಡ್ ಹಾಕ್ಕೊಂಡಿರ್ತೀವಲ್ಲ, ಆವಾಗ ಒಂಚೂರು ಕೈಯಲ್ಲಿ ಕಲಿಸ್ಕೊಳ್ಳಿ. ಫುಲ್ ಎಲ್ಲ ಮಿಕ್ಸ್ ಆಗಲಿ ನೀಟಾಗಿ. ಈಗ ವಾಟರಲ್ಲಿ ಕಲಿಸ್ಕೊಳ್ಳಿ. ನೀಟಾಗಿ ಕಲಿಸ್ಕೊಂಡಿದ್ದೀವಿ. ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಡಫ್ ಮಾಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಸ್ಮೂತಾಗಿರಲಿ, ತುಂಬ ಸ್ಮೂತಾಗೂ ಬೇಡ. ಸಣ್ಣ ಸಣ್ಣ ಉಂಡೆ ಮಾಡ್ತೀವಿ. ನಾನು ಸ್ವಲ್ಪ ಜಾಸ್ತಿ ಕಲಿಸ್ಕೊಂಡಿದ್ದೀನಿ, ಯಾಕಂದರೆ ಮತ್ತೆ ಬೇಕಾಗುತ್ತೆ. ನಾನು ಈವ್ನಿಂಗ್ 5:30 ಒಳಗೆ ಡಿನ್ನರ್ ಮಾಡೋದ್ರಿಂದ ಬೀನ್ಸ್ ಪಲ್ಯ ಇದೆ. ಸೊ ಅದಕ್ಕೆ ಒಂದು 2 ಚಪಾತಿ ಮಾಡ್ಕೊತೀನಿ, ಅದಕ್ಕೋಸ್ಕರ ಜಾಸ್ತಿ ಮಾಡ್ಕೊಂಡಿದ್ದೀನಿ. ನಮ್ಮ ಮೋಮೋಸ್ಗೆ ಇದರಲ್ಲಿ ಅರ್ಧ ಯೂಸ್ ಆಗುತ್ತೆ. ಮೈದಾ ಹಿಟ್ಟಿತ್ತು, ಬಟ್ ಇಟ್ ಈಸ್ ನಾಟ್ ಹೆಲ್ದಿ ಫಾರ್ ಬೇಬೀಸ್. ನಮಗೂ ಅಷ್ಟೇ, ಮೈದಾ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್. ಸೊ ಅದಕ್ಕೆ ನಾವು ಚಪಾತಿ ಹಿಟ್ಟನ್ನೇ ಸ್ಟೀಮ್ ಮಾಡ್ಕೋತೀವಿ. ಅದರಲ್ಲೂ ಸೇಮ್ ಟೇಸ್ಟೇ ಬರುತ್ತೆ, ಏನು ಡಿಫ್ರೆನ್ಸ್ ಏನೂ ಬರಲ್ಲ. ಸೊ ಒಂದು ಸ್ವಲ್ಪ ಕೈಗೆ ಆಯಿಲ್ ಮಾಡಿಕೊಂಡು ಇದನ್ನು ಒಂದು 15 ನಿಮಿಷ ಸೈಡಿಗೆ ಬಿಟ್ಬಿಡೋಣ. ಅಷ್ಟರಲ್ಲಿ ನಾವು ವೆಜಿಟೇಬಲ್ಸ್ ಏನೇನು ಇರುತ್ತಲ್ಲ, ಆ ವೆಜಿಟೇಬಲ್ಸ್ನೆಲ್ಲ ಫ್ರೈ ಮಾಡ್ಕೊಳಕ್ಕೆ ಬರುತ್ತೆ. ಈಗ ಸ್ಟವ್ ಹಚ್ಕೊಳ್ಳೋಣ. ಚೆನ್ನಾಗಿ ಕಾಯಿಲಿ ಬಾಣಲಿ. ಏನೋ ಇವತ್ತು ಮೋಮೋಸ್ ತಿನ್ನಬೇಕು ಅನ್ನಿಸ್ತು, ಮಾಡ್ಕೊಳ್ಳೋಣ. ವೆಜಿಟೇಬಲ್ಸ್ ಎಲ್ಲ ಉಳಿದಿದೆ. ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಒಂದು 4 ಟೇಬಲ್ ಸ್ಪೂನ್ ಅಥವಾ 5 ಟೇಬಲ್ ಸ್ಪೂನ್ ಸಾಕು ಅಷ್ಟೇ. ಸೊ ಒಗ್ಗರಣೆಗೆ ಇಲ್ಲಿ ಏನೂ ಹಾಕೋ ಅವಶ್ಯಕತೆ ಇಲ್ಲ, ಫಸ್ಟ್ ಆಫ್ ಆಲ್. ಯಾಕಂದರೆ ಆನಿಯನ್ ಆಲ್ರೆಡಿ ಇದರಲ್ಲಿ ಸ್ಮ್ಯಾಶ್ ಮಾಡಿ ಹಾಕ್ಬಿಟ್ಟಿದ್ದೀನಿ. ಸೊ ಇದಾದಮೇಲೆ ಒಂದು ಸ್ವಲ್ಪ ಕಾರ್ನ್ ಇದೆ, ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಒಂದು ಸ್ವಲ್ಪ ಕಾರ್ನ್ ಇಟ್ಕೊಂಡ್ಬಿಡೋಣ. ಸೊ ಈಗ ನಿಧಾನಕ್ಕೆ ಆ್ಯಡ್ ಮಾಡ್ತಾ ಬನ್ನಿ. ಇದಕ್ಕಿನ್ನೂ ನಾನು ಸಾಲ್ಟ್ ಆ್ಯಡ್ ಮಾಡಿಲ್ಲ. ಸಾಲ್ಟ್ ಆ್ಯಡ್ ಮಾಡಿದ್ರೆ ವಾಟರ್ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡುತ್ತೆ. ಎಂಡಿಂಗಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಇದಾದಮೇಲೆ ಚೆನ್ನಾಗಿ ಲೋ ಫ್ಲೇಮಲ್ಲಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ವೆಜಿಟೇಬಲ್ಸ್ ಎಲ್ಲ ಇದಾಗಲಿ. ಕೊರಿಯಂಡರ್ ಲೀವ್ಸ್, ಕೊತ್ತಂಬರಿ ಇದ್ದರೆ ಕೊತ್ತಂಬರಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಬೇಕು, ಬಟ್ ಇವಾಗ ಹಾಕೋದು ಬೇಡ, ನೀರು ಬಿಟ್ಕೊಂಡ್ಬಿಡುತ್ತೆ ವೆಜಿಟೇಬಲ್ಸ್. ಮೇಯ್ನಾಗಿ ಕ್ಯಾಬೇಜ್ ಏನು ಹಾಕಿದ್ದೀವಲ್ಲ, ಅದು ನೀರು ಬಿಟ್ಕೊಳ್ಳುತ್ತೆ. ಸೊ ಫಸ್ಟ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗಿದೆ. ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಳ್ಳೋಣ ಈ ಒಂದಿದ್ರಲ್ಲಿ.
ಜೋರಲ್ಲಿ ಇಟ್ಕೋತೀನಿ ನಾನು. ಇದಕ್ಕೆ ಬೇಕಂದರೆ ಒಂಚೂರು ಪೆಪ್ಪರ್ ಪೌಡ್ರು ಆ್ಯಡ್ ಮಾಡ್ಕೋಬೋದು. ಒಂಚೂರು ಅಂದರೆ ವೆರಿ ಲಿಟಲ್, ಸುಮ್ಮನೆ ಟೇಸ್ಟ್ಗಷ್ಟೇ ಅಷ್ಟೇ. ಕೊತ್ತಂಬರಿ ಇದ್ದರೆ ಕೊತ್ತಂಬರಿ ಹಾಕ್ಕೊಳ್ಳಿ, ಬೇರೆ ಏನು ಹಾಕೊಳ್ಳೋದಕ್ಕೆ ಹೋಗಬೇಡಿ. ಮೆಣಸಿನ್ಕಾಯಿ ಬೇಡ. ಮೆಣಸಿನ್ಕಾಯಿ ಕೆಲವ್ರು ಹಾಕಿ ಮಾಡ್ತಾರೆ, ಬಟ್ ಮಕ್ಕಳು ತಿನ್ನಲ್ವಲ್ಲ, ಸೊ ಅದಕ್ಕೆ ಖಾರ ಏನೂ ಇಲ್ಲ ಅಂತ ಪೆಪ್ಪರ್ ಹಾಕಿದ್ದೀನಿ. ಈ ನೆಗಡಿ ಅದು ಇದು ಆಗಿರುತ್ತಲ್ಲ ಮಕ್ಕಳಿಗೆ, ಆವಾಗ ಆ ಥರದ್ದು ತಿನ್ನಿಸ್ಕೊಡೋದು. ಇದು ಕಾರ್ನ್ ಬಂದು ಎಣ್ಣೆಲಿ ಹಾಕಿದ ತಕ್ಷಣ ಮೆತ್ತಗಾಗ್ಬಿಡುತ್ತೆ. ಇದು ಸ್ವೀಟ್ ಕಾರ್ನ್ ರೆಡಿಮೇಡ್ ಮಾರ್ಟಲ್ಲಿ ಸಿಗುತ್ತೆ. ವೆಜಿಟೇಬಲ್ಸ್ ಎಲ್ಲ ಚಾಪರಲ್ಲಿ ಕಟ್ ಮಾಡ್ಕೊಂಬಿಟ್ಟೆ. ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು. ಸಣ್ಣ ಕಡಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಪ್ಲೇಟ್ ಕ್ಲೋಸ್ ಮಾಡಿ ಬಿಡಿ. ಒಂದು 5 ನಿಮಿಷ ಬಿಡಿ. ತಳ ಅಂಟುತ್ತಾ ನೋಡ್ಕೋತಾ ಇರಿ, ಅವಾಗ ಓಪನ್ ಮಾಡಿ. ಈಗ ಇನ್ನೊಂದು ಸ್ವಲ್ಪ ಏನೋ ಒಂದು ವೆಜಿಟೇಬಲ್ಸ್ ಮಿಕ್ಸ್ ಮಾಡಿದ್ದೆ, ಅದನ್ನು ಮಿಕ್ಸ್ ಮಾಡೋಣ ಅಂತ. ಬಟಾಣಿ ಸಖತ್ತಾಗಿರುತ್ತೆ, ಫುಲ್ ಸ್ಮ್ಯಾಶ್ ಆಗುತ್ತದೆ ಬಟಾಣಿ. ಜಾಸ್ತಿ ಹಾಕಬಾರ್ದು, ಮಕ್ಳಿಗೆ ಬಟಾಣಿ ಸಿಕ್ಕಿದ್ರೆ ಅದನ್ನೂ ತಿನ್ನಲ್ಲ. ಗೊತ್ತಿಲ್ದಂಗೆ ಒಂಚೂರು ಹಾಕಿದ್ದೀನಿ. ಇದರಲ್ಲಿ ಸುಮಾರು ಒಂದು 20-25 ಮೋಮೋಸ್ ಮಾಡ್ಬೋದು. ಅದರಲ್ಲಿ 10 ನಾನು ತಿನ್ಕೊಂಡಿರ್ತೀನಿ, 10 ಮಕ್ಕಳು ತಿನ್ಕೊಂಡಿರ್ತಾರೆ, 10-20 ಮಕ್ಕಳು ತಿನ್ಕೋತಾರೆ. ಸೊ ಒಂದು 5 ನಿಮಿಷ ಕ್ಲೋಸ್ ಮಾಡಿ. ಈಗ ಇದು ಫ್ರೈ ಆಗಿದೆ, ಸೊ ಆಫ್ ಮಾಡ್ಕೊಂಬೋಣ. ಲೈಟ್ ಫ್ರೈ ಮಾಡ್ಕೋಬೇಕಷ್ಟೆ, ಉಪ್ಪು ಪೆಪ್ಪರು. ಅದಾದಮೇಲೆ ಈಗೇನು ಮಾಡೋಣ ಅಂದರೆ ತುಂಬಿಕೊಳ್ಬೇಕು. ಸೊ ಅದಿನ್ನೂ ಬಿಸಿ ಇದೆ. ಹಿಟ್ಟೇನು ಡಫ್ ಮಾಡಿದ್ದೀವಿ ಇರೋ ಮನೆತ ಹಿಟ್ಟೇನು ಡಫ್ ಮಾಡಿದ್ದೀವಲ್ಲ ಅದನ್ನು ಲಟ್ಟಿಸ್ಕೋಬೇಕು. ಅವನೇ ಸೊ ಲಟ್ಟಿಸ್ಕೊಳ್ಳೋಣ. ಸೊ ಇವಾಗ ಚಪಾತಿ ಲಟ್ಸೋ ಟೈಮ್. ಒಂದು ಸ್ವಲ್ಪ ಹಿಟ್ಟು ತೊಗೋಬೇಕಾಗಿತ್ತು ನಾನು. ಒಂದು ಸ್ವಲ್ಪ ಹಿಟ್ಟಲ್ಲಿ ಲಟ್ಟಿಸ್ಕೊಳ್ಳೋಣ. ಸಣ್ಣ ಸಣ್ಣದಾಗಿ ಮಾಡ್ಕೊಳ್ಳಿ, ಜಾಸ್ತಿ ದೊಡ್ಡ ದೊಡ್ಡದಾಗಿ ಬೇಡ. ಸ್ವಲ್ಪ ಸಣ್ಣ ಸಣ್ಣದಾಗಿ, ಭಾಳ ಹಿಟ್ಟು ಮಾಡಬಾರ್ದು, ಸ್ವಲ್ಪ ಸ್ವಲ್ಪನೇ ಮಾಡ್ಕೋಬೇಕು. ಮೋಮೋಸ್ ಚಿಕ್ಕದು ಬಂದರೂ ಪರವಾಗಿಲ್ಲ. ಈ ಥರ ಸಣ್ಣದಾಗಿ ಡಫ್ ಮಾಡ್ಕೊಳ್ಳಿ. ಈಗ ಹಿಟ್ಟಿಗೆ ಹಾಕ್ಕೊಂಡು ಲಟ್ಟಿಸ್ಕೊಳ್ಳೋಣ. ಲಟ್ಟಿಸ್ಕೊಂಡು ತುಂಬ್ತಾ ಹೋಗಬೇಕು. ತೆಳ್ಳಗೆ, ಆದಷ್ಟು ತೆಳ್ಳಗೆ ಬಂದರೆ, ತಿನ್ನಾಗಿ ಬಂದರೆ ಚೆನ್ನಾಗಿ ಬರುತ್ತೆ ಮೋಮೋಸು. ಇದನ್ನು ನಾನು ಯಾವುದ್ರಲ್ಲಿ ಸ್ಟೀಮ್ ಮಾಡ್ತೀನಿ ಅಂದರೆ ಇಡ್ಲಿ ಪಾತ್ರೆಯಲ್ಲಿ ಸ್ಟೀಮ್ ಮಾಡ್ತೀನಿ. ಕೆಲವ್ರು ಏನು ಮಾಡ್ತಾರೆ, ಬಟರ್ ಪೇಪರ್ಸ್ ಅಂತ ಇರ್ತಾರಲ್ಲ ಅದನ್ನು ಕೆಳಗಡೆ ಇಟ್ಟುಬಿಟ್ಟು ಮಾಡ್ತಾರೆ. ಯಾಕಂದರೆ ಬಟರ್ ಪೇಪರ್ಸ್ ಇದ್ದಾಗ ಮೆಲ್ಟ್ ಆಗೋದಿದು, ಅಂದರೆ ಕೆಲವೊಂದು ಡೌನು ಫುಲ್ಲು ಫ್ಲ್ಯಾಟ್ ಆಗಿಬಿಡುತ್ತೆ. ಸೊ ಈ ಥರ ಮಾಡಬೇಕಾಗುತ್ತೆ. ಸೊ ಈ ಥರ ಮಾಡಿಸಿ. ಓಕೆ, ಈಗ ಒಂದನ್ನು ತುಂಬಿ ತೋರಿಸ್ತೀನಿ ಹೆಂಗೆ ತುಂಬಬೇಕು ಅಂತ. ಸ್ವಲ್ಪ ನೀಟಾಗಿ ಕಲಿಸ್ಕೊಂಡು ಒಂಚೂರು, ಚೂರೇ, ಭಾಳ ಬೇಡ, ಒಂದಿಷ್ಟೇ ಇಷ್ಟು ಮಾಡಿ ಒಂಚೂರು ಹಾಕ್ಕೊಳ್ಳೋಣ.
ಈಗ ಹಾಕ್ಕೊಂಡು ನಮಗೆ ಶೇಪ್ ಯಾವ ಥರ ಬೇಕು, ವೆಜ್ ಮೋಮೋಸ್ಗೆ ಯಾವ ಥರ ಶೇಪ್ ಬೇಕು ಆ ಥರ, ಓಕೆನಾ. ಹೀಗೆ ಮಾಡ್ತಾ ಬರೋಣ. ಹೀಗೆ ಒಂದು ಕಡೆ ಫಸ್ಟ್ ಮಾಡಿ ಈ ಥರ ಶೇಪ್ ಬರುತ್ತೆ. ಆವಾಗ ವೆಜ್ ಮೋಮೋಸ್ಗೆ ಯಾವ ಥರ ಮಾಡ್ತಾರೋ ಆ ಥರ. ಚಿಕನ್ ಮೋಮೋಸ್ಗೆ ಮಾಡೋದು ಸ್ವಲ್ಪ ನನಗಿನ್ನೂ ಅಷ್ಟು ಬರೋದಿಲ್ಲ. ಸೂನ್ ಐ ವಿಲ್ ಶೋ ಯು ದಟ್ ಆಲ್ಸೋ. ಸೊ ಈ ಥರ ರೆಡಿ ಮಾಡ್ಕೊಳ್ಳಿ ಮೋಮೋಸ್. ಸೊ ಒಂದು ಪ್ಲೇಟಿಗೆ ಹಾಕ್ತಾ ಬರ್ತೀವಿ. ಇನ್ನೊಂದು ತೋರಿಸ್ತೀನಿ. ಈ ಥರ ಒಂದು ಸಣ್ಣ ಪುಟ್ಟ ಉಂಡೆ ಮಾಡಿ, ಈಗ ಚಿಕನ್ ಮೋಮೋಸ್ದು ಹೇಗೆ ಮಾಡೋದು ಅದನ್ನು ಟ್ರೈ ಮಾಡೋಣ. ಸ್ವಲ್ಪ ಅದಕ್ಕೆ ಉದ್ದಕ್ಕೆ ಲಟ್ಟಿಸ್ಬೇಕು. ಹೀಗಾಗಿದೆ. ಸೊ ಇದಕ್ಕೆ ಮಸಾಲೆ ಹಾಕೋಣ. ಒಂಚೂರು ನೀಟಾಗಿ ಕಲಿಸ್ಕೊಂಡು ಹಾಕೊಳ್ಳಿ. ಎಲ್ಲ ವೆಜ್ಜಿಸು ತುಂಬಬೇಕು. ಸೊ ಇದಕ್ಕೆ ಇವಾಗ ಇಷ್ಟು ಹಾಕ್ಕೊಂಡಿದ್ದೀವಿ. ಹಾಕ್ಕೊಂಡಾದ್ಮೇಲೆ ಇದನ್ನು ಈಗ ಫಸ್ಟು ಹೀಗೆ ಮಿಡಲ್ ಫಸ್ಟು ಒಂದು ಸೈಡ್ ಈ ಥರ ಮಾಡ್ಕೊಂಬನ್ನಿ. ಒಂದು ಸೈಡ್ ಫುಲ್ ಎಲ್ಲ ಕವರ್ ಮಾಡಿ. ಈ ಕಡೆನೂ ಹಿಂಗೆ ಕವರ್ ಮಾಡಬೇಕು, ಈ ಕಡೆನೂ ಕವರ್ ಮಾಡಬೇಕು, ಈ ಕಡೆನೂ ಕವರ್ ಮಾಡಬೇಕು. ಹೀಗೂ ಕವರ್ ಮಾಡಿ, ಹೀಗೂ ಕವರ್ ಮಾಡಿ. ಸೊ ಈಗ ಚಿಕನ್ ಮೋಮೋಸ್ಗೆ ಹೇಗೆ ಮಾಡ್ತೀವೋ ಆ ಥರ ಆಯಿತು. ಓಕೆ. ಸೊ ಅದೇ ಥರ ಎಲ್ಲ ಮಾಡ್ಕೊತ ಮೋಮೋಸ್ ಎಲ್ಲ ರೆಡಿ ಮಾಡಿದ್ದೀವಿ. ಈಗ ಎಲ್ಲ ಪ್ಯಾನಿಗೂ ಒಂಚೂರು ಚೂರು ಆಯಿಲ್ ಹಾಕೊಳ್ಳಿ, ತಳ ಅಂಟಬಾರ್ದು ಅಂತ. ತರ್ತಿನೀರೇ ಈ ಥರ ಚೆನ್ನಾಗಿ ಒರೆಸ್ಕೋಬೇಕು. ಇದ್ರ ಮೇಲೆ ಒಂದು ಬಟರ್ ಪೇಪರ್ ಇಟ್ಕೊಂಡು ಆಮೇಲೆ ಮೋಮೋಸ್ ಇಟ್ಕೋಬೋದು. ಬಟ್ ನಮ್ಮ ಹತ್ರ ಬಟರ್ ಪೇಪರ್ ಇಲ್ಲ, ಸೊ ಅದಕ್ಕೆ ಈ ಥರ ಇಟ್ಕೊಳ್ತಿದ್ದೀವಿ. ಸೊ ಹೀಗೆ ಇಟ್ಕೋಬೋದು ಒಂದೊಂದಕ್ಕೆ ಈ ಥರ. ಇದನ್ನು ಒಂದು 20 to 30 minutes ಬೇಕ್ ಮಾಡ್ಕೋಬೇಕು ನಾವು. ಎಲ್ಲದಕ್ಕೂ ಹಾಗೆ ಇಟ್ಕೊಂಬರೋಣ. ಕರೆಕ್ಟಾಗಿ ಮಾಡಿದ್ದೀನಿ ಅನ್ಕೋತೀನಿ. ಯಾಕಂದರೆ ಮೈದಾ ಹಿಟ್ಟದು ಅನ್ಹೆಲ್ದಿ ಆಗಿರೋದ್ರಿಂದ ಗೋಧಿ ಹಿಟ್ಟಲ್ಲಿ ಮಾಡಿದ್ದೀನಿ. ಸೊ ಇನ್ನೊಂದು ಉಳಿದಿದೆ, ಇಲ್ಲೇ ಇಟ್ಬಿಡೋಣ. ಸೊ ಈ ಥರ ಎಲ್ಲ ಆದಮೇಲೆ ಸೊ ಒಂದೊಂದಾಗಿ ಇಡ್ಲಿ ಪಾತ್ರೆಗೆ ಆಬ್ವಿಯಸ್ಲಿ ಒಂದು ಸ್ವಲ್ಪ ಹಿಟ್ಟು ಹಾಕಿರ್ತೀವಿ. ಸೊ ಈ ಥರ ಈ ಥರ ಇರುತ್ತೆ. ಒಂದು ಸ್ವಲ್ಪ ನೀರು ತುಂಬ್ಕೊಳ್ಳಿ ಇಡ್ಲಿ ಪಾತ್ರೆಯಲ್ಲಿ. ಈ ಥರ ಇರುತ್ತೆ. ಹಿಂಗೆ ಇಟ್ಕೊಂಡು ಸಣ್ಣದರಿಂದ ದೊಡ್ಡದು ಈ ಥರ ಇಟ್ಕೋಬೇಕಾಗುತ್ತೆ. ಸೊ ಇಡ್ಲಿ ಪಾತ್ರೆಗಳನ್ನೆಲ್ಲ ಈ ಥರ ಕವರ್ ಮಾಡ್ಕೊಳ್ಳಿ. ಕವರ್ ಮಾಡ್ಕೊಂಡಾದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಹಚ್ಕೊಳ್ಳೋಣ. ಮೀಡಿಯಮ್ ಫ್ಲೇಮ್ ಬೇಡ, ದೊಡ್ಡ ಫ್ಲೇಮಲ್ಲಿ ಇಟ್ಕೋಬೇಕು. ದೊಡ್ಡ ಫ್ಲೇಮಲ್ಲಿ ಒಂದು 20 ರಿಂದ 30 ನಿಮಿಷ. ಬೇಕಂದರೆ ಮೀಡಿಯಮ್ ಫ್ಲೇಮ್ ಇಟ್ಕೋಬೋದು. ನಮಗೆ ಬೇಡ, ಬೇಗ ಆಗಬೇಕು. ಸೊ ಈ ಥರ ಇಟ್ಕೊಂಡು ಮೋಮೋಸ್ ರೆಡಿ ಆಗುತ್ತೆ. ಪ್ಲೇಟಿಂಗ್ ಮಾಡಿ ತೋರಿಸ್ತೀನಿ. ಎವ್ರಿವನ್, ಇವತ್ತು ಮೋಮೋಸ್ ಪ್ಲೇಟಿಂಗ್ ಮಾಡಿ ತೋರಿಸ್ತೀನಿ. ಹೇಗಿರುತ್ತೆ ಅಂದರೆ ಸಾಕಾಗಿರುತ್ತೆ ಟೇಸ್ಟು. ಕಾರ್ನು, ಬಟಾಣಿ ಮತ್ತು ಇನ್ನೇನು ಹಾಕಿದ್ದೀನಿ, ಕ್ಯಾಬೇಜು, ಬೀನ್ಸು, ಕ್ಯಾರೆಟು ಎಲ್ಲ, ಆನಿಯನ್ ಎಲ್ಲ ಫುಲ್ ಸ್ಮ್ಯಾಶ್ ಮಾಡಿ ಹಾಕಿದ್ದೀನಿ ಮೋಮೋಸಲ್ಲಿ. ಮೈದಾ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್. ಸೊ ಗೋಧಿಯಿಂದ ನಾನು ಮಾಡ್ತಾಯಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಟೇಸ್ಟ್ ಅಂತ. ಲವ್ ಯು ಆಲ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪ್ಲೇಟಿಂಗ್ ಮಾಡಿ ತೋರಿಸ್ತೀನಿ. ಇದೆ ವಾವ್, ಇಟ್ಸ್ ಸೋ ಯಮ್ಮಿ. ಈಗ ಪ್ಲೇಟಿಂಗ್ ಮಾಡೋಣ. ಸಚ್ ಅ ನೈಸ್ ಮೋಮೋಸ್.
ಚಪಾತಿ ಮಾಡೋದ್ರಲ್ಲಿ ಮಾಡಿರೋದು, ಗೋಧಿ ಹಿಟ್ಟಲ್ಲಿ. ಮೈದಾ ಹಿಟ್ಟು ಇಲ್ದರೆ ಈ ಥರ ಟೆಕ್ಸ್ಚರ್ ಗೊತ್ತಾ.